ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವೈಟ್ ಪೇಪರ್ ಡಿಜಿಟಲ್ ಮೀಡಿಯಾ. ಭಾರತ ತಂಡ ಐರ್ಲೆಂಡ್ನಲ್ಲಿ ಮತ್ತು ಇಂಗ್ಲೆಂಡ್ನಲ್ಲಿ ಸತತವಾಗಿ ಸೋಲಿನ ಮೇಲೆ ಸೋಲನ್ನು ಕಾಣ್ತಾ ಇದೆ. ಈ ಸೋಲುಗಳಿಗೆ ಕಾರಣ ಯಾರು ಅನ್ನುವಂತಹ ಒಂದು ಬಹುದೊಡ್ಡ ಚರ್ಚೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ. ಈ ಚರ್ಚೆಯ ಬಹು ಮುಖ್ಯವಾದ ಅಂಶಗಳೇನಪ್ಪಾ ಅಂತ ಅಂದ್ರೆ, ಭಾರತ ತಂಡದ ಮುಖ್ಯ ಕೋಚ್ ಆದಂತಹ ಗೌತಮ್ ಗಂಭೀರ್ ಅವರ ನಡೆ ಮತ್ತು ಆಯ್ಕೆ ಸಮಿತಿ ಅಧ್ಯಕ್ಷರಾದಂತಹ ಅಜಿತ್ ಅಗರ್ಕರ್ ಅವರ ಮನಸ್ಥಿತಿ ಏನಿದೆ, ಇದು ಈ ಭಾರತ ತಂಡದ ಸತತ ಸೋಲಿಗೆ ಕಾರಣ ಅನ್ನುವಂಥದ್ದು ಈ ಸಾಮಾಜಿಕ ಜಾಲತಾಣದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರತಕ್ಕಂಥ ಕ್ರಿಕೆಟ್ ಪ್ರೇಮಿಗಳ ಒಂದು ಇಂಗಿತ ಆಗಿದೆ. ಅಷ್ಟಕ್ಕೂ ಭಾರತ ತಂಡದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಯೋಚನೆ ಮಾಡಕ್ ಹೊರಟ್ರೆ, ಗೌತಮ್ ಗಂಭೀರ್ ಅವರು ಕೋಚ್ ಆದ್ಮೇಲೆ ಈ ತರದ ಒಂದು ರಾಜಕೀಯ ಕ್ರಿಕೆಟ್ ತಂಡದೊಳಗೆ ನುಸುಳಿದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರನೆ. ಸತತವಾಗಿ ಉತ್ತಮ ಪ್ರದರ್ಶನವನ್ನೇ ಕೊಡ್ತಿದ್ರು ಕೂಡ ಮೊಹಮ್ಮದ್ ಶಮಿಯನ್ನ ಬೇಕಂತಲೇ ತಂಡದಿಂದ ಹೊರಗಿಟ್ಟಿದ್ದು, ಮತ್ತಷ್ಟು ಬೇರೆ ಬೇರೆ ಆಟಗಾರರಿಗೆ ಹಿನ್ನಡೆ ಮಾಡಿದ್ದು, ಕೆಲವರನ್ನ ಸತತ ವೈಫಲ್ಯದ ನಡುವೆಯನ್ನು ಮುಂದುವರಿಸಿದ್ದು, ವಿರಾಟ್ ಕೊಹ್ಲಿಯನ್ನ ತಂಡದಿಂದ ಕೈ ಬಿಡುವಂತಹ ಪರಿಸ್ಥಿತಿಗೆ ತಗೊಂಡೋಗಿದ್ದು, ಇದೆಲ್ಲವೂ ಕೂಡ ಅವಾಗವಾಗ ಚರ್ಚೆ ಆಗ್ತಾನೆ ಇರುತ್ತೆ. ಇದರ ಮಧ್ಯೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಸ್ಟಾರ್ ಆಟಗಾರರು ಇಲ್ದನೆ ತಂಡ ಕಟ್ತೀನಿ ನಾನು ಅಂತ ಹೇಳಿದ್ದಂತ ಗೌತಮ್ ಗಂಭೀರ್ ಅವರ ಮಾತು ಇದೀಗ ಭಾರಿ ವೈರಲ್ ಆಗ್ತಾ ಇದೆ. ಅದನ್ನ ಇಟ್ಕೊಂಡೆ ತುಂಬಾ ಜನ ಈ ಸ್ಟಾರ್ ಆಟಗಾರರಿಲ್ಲದೆ ತಂಡ ಕಟ್ತೀನಿ ಅಂತ ಹೊರಟಂತ ಗೌತಮ್ ಗಂಭೀರ್ ಇದೀಗ ಭಾರತ ತಂಡವನ್ನ ಪ್ರಪಾತಕ್ಕೆ ತಳ್ಳಿದ್ದಾರೆ ಅನ್ನುವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದಾರೆ. ಈ ಭಾರತ ತಂಡ ಐರ್ಲೆಂಡ್ ಅಂತ ಕ್ರಿಕೆಟ್ ಶಿಶುಗಳ ಮೇಲೆ ಕೂಡ ಸೋಲು ಕಂಡಿದೆ. ಇಂಗ್ಲೆಂಡ್ ವಿರುದ್ಧ 4 ಪಂದ್ಯಗಳಲ್ಲಿ ಸೋಲು ಕಂಡಿದೆ. 1 ಪಂದ್ಯ ಮಳೆಯಿಂದ ರದ್ದಾಯಿತು, ಇನ್ನು 3 ಪಂದ್ಯದಲ್ಲಿ ಸೋಲು ಕಂಡಿದೆ. ಅಲ್ಲಿಗೆ ಸರಣಿ ಸೋಲು ಈಗಾಗಲೇ ನಿಗದಿಯಾಗಿದೆ. ಈ ಮಧ್ಯೆ ಕೂಡ ಗೌತಮ್ ಗಂಭೀರ್ ಅವರು ಎಸ್ಐಆರ್ ಅವ್ರನ್ನ ನಾಯಕನನ್ನಾಗಿ ಆಯ್ಕೆ ಮಾಡಿದ್ದೆ ಯಾಕೆ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ವರ್ಲ್ಡ್ ಕಪ್ ಗೆದ್ದ ತಂಡದಲ್ಲಿದ್ದಂತಹ ಶ್ರೇಯಸ್ ಅಯ್ಯರ್ ಒಂದು ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಒಂದು ಮಿಸ್ಬಿಹೇವ್ ಮಾಡಿದ್ರು ಅನ್ನುವಂತ ಒಂದು ವಿಡಿಯೋ ವೈರಲ್ ಆಗಿ ಅದು ಬಿಜೆಪಿ ಮತ್ತು ಪ್ರಧಾನಿ ಮೋದಿಯವರ ಅಭಿಮಾನಿಗಳನ್ನ ಕೆರಳಿಸಿತ್ತು. ಆಗ್ಲಿಂದ ಅವರನ್ನ ಕ್ರಿಕೆಟ್ ತಂಡದಲ್ಲಿ ಉಳಿಸ್ಕೋಬೇಕು ಅನ್ನೋ ಮಾತು ಕೂಡ ಕೇಳಿ ಬರ್ತಿರ್ಲಿಲ್ಲ. ಅದ್ರ ಮಧ್ಯೆ ಕೂಡ ಶ್ರೇಯಸ್ ಅಯ್ಯರ್ ಎಷ್ಟೇ ಉತ್ತಮವಾದ ಪ್ರದರ್ಶನವನ್ನ ಕೊಡ್ತಾ ಇದ್ರು ಕೂಡ ಅವರನ್ನ ತಂಡದಿಂದ ಕೈ ಬಿಡ್ಲಾಯ್ತು. ಆದ್ರೆ ಅವರನ್ನ ತಂಡದಿಂದ ಕೈ ಬಿಟ್ಟಷ್ಟು ಬಲಶಾಲಿಯಾಗಿ ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡಿದ್ರು. ಅದರ ಪರಿಣಾಮವಾಗಿ ಸ್ಥಳೀಯ ಟೂರ್ನಿಗಳಲ್ಲಿ ಜೊತೆಗೆ ಐಪಿಎಲ್ ನಲ್ಲಿ ಕಲ್ಕತ್ತಾದ ಕ್ಯಾಪ್ಟನ್ ಆಗಿ ಅವರು ಟ್ರೋಫಿಯನ್ನ ಎತ್ತಿಡಿದ್ರು. ಅನಂತರದ ಸೀರೀಸ್ ನಲ್ಲಿ ಪಂಜಾಬ್ ಕ್ಯಾಪ್ಟನ್ ಆಗಿ ಪಂಜಾಬ್ ಸತತವಾಗಿ ಗೆಲುವು ಸಾಧಿಸೋ ನಿಟ್ಟಿನಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ರು. ಜೊತೆಗೆ ಅವರು ಕೂಡ ವೈಯಕ್ತಿಕವಾಗಿ ಕೂಡ ತುಂಬಾ ಒಳ್ಳೆಯ ಆಟವನ್ನ ಆಡ್ತಾ ಇದ್ರು. ಇಷ್ಟೆಲ್ಲ ಕಾರಣಗಳಿಂದಾಗಿ ಅವರನ್ನ ಭಾರತ ತಂಡಕ್ಕೆ ಆಯ್ಕೆ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಅನಿವಾರ್ಯ ಪರಿಸ್ಥಿತಿಯ ಕಾರಣಕ್ಕೆ ಅವರನ್ನ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ನಾಯಕರನ್ನಾಗಿ ಆಯ್ಕೆ ಮಾಡಿ ಇದೀಗ ಐರ್ಲೆಂಡ್ ಪ್ರವಾಸದಲ್ಲಿ ಮತ್ತು ಅನಂತರದ ಇಂಗ್ಲೆಂಡ್ ಪ್ರವಾಸದಲ್ಲಿ ಭಾರತ ಒಂದು ಕೆಟ್ಟ ಪ್ರದರ್ಶನವನ್ನ ಕೊಡ್ತಾ ಇದೆ. ಆ ಪ್ರದರ್ಶನದ ಹೊಣೆಗಾರಿಕೆಯನ್ನ ಶ್ರೇಯಸ್ ಅಯ್ಯರ್ ಅವರಿಗೆ ಕಟ್ಟಿ ಶ್ರೇಯಸ್ ಅಯ್ಯರ್ ಅವ್ರನ್ನ ಕ್ರಿಕೆಟ್ ಜೀವನವನ್ನ ಅಲ್ಲಿಗೆ ಹಾಳು ಮಾಡಬೇಕು ಅನ್ನೋ ಒಂದು ಹುನ್ನಾರ ನಡೆದಿತ್ತ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ಎತ್ತುತ್ತಾ ಇದ್ದಾರೆ. ಈ ಕಾರಣದಿಂದಾಗಿ ನಾವು ಈ ಕಳೆದ 4 ಪಂದ್ಯಗಳು ಜೊತೆಗೆ ಐರ್ಲೆಂಡ್ ವಿರುದ್ಧದ 2 ಪಂದ್ಯಗಳನ್ನ ವಿಶ್ಲೇಷಣೆ ಮಾಡಿದಾಗಲೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸೋದು ಅದೇನೆ. ಶ್ರೇಯಸ್ ಅಯ್ಯರ್ ಅವ್ರನ್ನ ಹೊರತುಪಡಿಸಿ ಬೇರೆ ಇನ್ಯಾವ ಆಟಗಾರರು ಕೂಡ ಒಂದು ತಂಡವಾಗಿ ಆಡೋದ್ರಲ್ಲಿ ವಿಫಲರಾಗಿದ್ದಾರೆ. ಯಾರಿಂದಲೂ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ. ಜೊತೆಗೆ ಇರುವವರೆಲ್ಲರೂ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳು. ಶ್ರೇಯಸ್ ಅಯ್ಯರ್ ಅವ್ರನ್ನ ಹೊರತುಪಡಿಸಿ ಉಳಿದವರೆಲ್ಲ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳು. ಎಷ್ಟೇ ಪ್ರತಿಭೆ ಇರುವಂತಹ ಆಟಗಾರರಿದ್ರು ಕೂಡ ಬರೀ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳನ್ನೇ ಆಡಿಸುವಂತದ್ದು ಕೂಡ ಅಷ್ಟೊಂದು ತಂಡದ ಹಿತದೃಷ್ಟಿಯಿಂದ ಒಳ್ಳೆದಲ್ಲ ಅನ್ನೋದು ಕ್ರಿಕೆಟ್ ಪಂಡಿತರ ಲೆಕ್ಕಾಚಾರ. ಈಗ ಎಲ್ಲರೂ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳೇ ಇದ್ರೆ ಕೆಲವು ಟೈಮು ಅದು ಕೂಡ ತಂಡದ ಮೇಲೆ ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ. ಅದೇ ತರ ಎಲ್ಲರೂ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳಿದ್ದಾಗ
ಒಂದು ಟೀಮ್ ಕಾಂಬಿನೇಷನ್ ಕಷ್ಟ ಆಗುತ್ತೆ. ಈ ತರದ್ದೆಲ್ಲ ವ್ಯವಸ್ಥೆಗಳಿದ್ರೂ ಕೂಡ ಪದೇ ಪದೇ ಅದೇ ತಪ್ಪನ್ನ ಮಾಡಿ ಸತತವಾಗಿ 4 ಸೋಲು, ಅದರ ಹಿಂದಿನ 2 ಪಂದ್ಯಗಳಲ್ಲಿ ಐರ್ಲೆಂಡ್ ವಿರುದ್ಧ ಸೋಲನ್ನ ಕಂಡು ಇದೀಗ ಕೊನೆಯ ಪಂದ್ಯ ಮಾತ್ರ ಬಾಕಿ ಉಳಿದಿದೆ. ಈ ಪಂದ್ಯದಲ್ಲಿ ಯಾವುದೇ ರಿಸಲ್ಟ್ ಬಂದರೂ ಕೂಡ ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿಗಂತೂ ಕೂತ್ ಬರೋದು ಗ್ಯಾರಂಟಿ. ಅದೇ ರೀತಿ ಕೋಚ್ ಆದಂತ ಗೌತಮ್ ಗಂಭೀರ್ ಅವ್ರನ್ನು ಕೂಡ ಈ ಸೋಲಿನ ಹೊಣೆಗಾರಿಕೆಯನ್ನ ಕೊಟ್ಟು ಅವರನ್ನ ಆ ಸ್ಥಾನದಿಂದ ತೆಗಿಬೇಕು ಅನ್ನೋ ಒತ್ತಾಯ ಕೇಳಿ ಬಂದಿದೆ. ಆದ್ರೆ ಗೌತಮ್ ಗಂಭೀರ್ ಅವರಿಗೆ BCCI ಬಾಸ್ಗಳ ಕೃಪಾ ಕಟಾಕ್ಷ ಇರೋದ್ರಿಂದ ಅದು ಸಾಧ್ಯವೇ ಇಲ್ಲ ಅನ್ನುವಂತ ಮಾತುಗಳು ಕೂಡ ಅದೇ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರ ಕಡೆಯಿಂದ ಕೇಳಿ ಬರ್ತಾ ಇದೆ. ಒಟ್ಟಾರೆ ಒಂದು ವೈಯಕ್ತಿಕ ಪ್ರತಿಷ್ಠೆಗೋ ಅಥವಾ ಈ BCCIನ ರಾಜಕೀಯ ಪ್ರತಿಷ್ಠೆಗೋ ಎಲ್ಲೋ ಒಂದ್ ಕಡೆ ಒಬ್ಬ ಆಟಗಾರನ ಕೆರಿಯರ್ ಹಾಳಾಗೋದು ಕೂಡ ತಪ್ಪು. ಅದೇ ರೀತಿ ಒಂದು ತಂಡದ ಸತತ ಗೆಲುವಿನ ಅಭಿಯಾನ ಇದೆಯಲ್ಲ, ಆ ಅಭಿಯಾನ ಸೋಲಿನ ಅಭಿಯಾನವಾಗಿ ಪರಿವರ್ತನೆ ಆಗೋದು ಕೂಡ ತಪ್ಪು ಅಂತ ಹೇಳ್ತಾ, ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವೈಟ್ ಪೇಪರ್ ಡಿಜಿಟಲ್ ಮೀಡಿಯಾ. ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.